ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚೂಡಿದಾರ್ ಟಾಪ್ ಹೇಗೆ ಹೊಲಿಯೋದಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಲೆಹೆಂಗಾ ಮತ್ತು ಬ್ಲೌಸ್ ಹೊಲಿದಿದ್ದೀನಿ ಚಿಕ್ಕ ಮಕ್ಕಳದು, ಅದನ್ನು ಕೂಡ ತೋರಿಸ್ತೀನಿ. ಚೂಡಿದಾರದ ಬಟ್ಟೆ ಜೊತೆ ನಾನು ಲೈನಿಂಗ್ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ವಿತ್ ಲೈನಿಂಗ್ ಹೊಲಿತಾ ಇರೋದು. ನೆಕ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ನಾನು ನೆಕ್ ಬಂದು ರೌಂಡ್ ಶೇಪ್ ಇಟ್ಟಿರೋದು. ಬ್ಯಾಕ್ ಸೈಡು ನನ್ನ ಡ್ರೆಸ್ ಆಗಲಿ ಬ್ಲೌಸ್ ಆಗಲಿ ನನ್ನ ಬಟ್ಟೆಗಳನ್ನೆಲ್ಲ ನಾನೇ ಸ್ಟಿಚ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಯಾರ ಹತ್ರನೂ ಕೊಡಲ್ಲ. ನನಗೆ ಎಷ್ಟು ಬರುತ್ತೆ ಅಷ್ಟರಲ್ಲೇ ನಾನು ಸ್ಟಿಚ್ ಮಾಡ್ಕೊತೀನಿ. ನನಗೆ ಕಂಫರ್ಟೇಬಲ್ ಆಗಿರುತ್ತೆ. ನಾನು ಹೊಲಿಯುವಂಥ ಬಟ್ಟೆಗಳು ನನಗೆ ಚೆನ್ನಾಗಿರುತ್ತೆ, ಅದಕ್ಕೆ ನಾನೇ ಸ್ಟಿಚ್ ಮಾಡ್ಕೊತೀನಿ ನೋಡಿ. ಇವತ್ತು ಹೇಗೆ ಹೊಲಿದಿದ್ದೀನಿ ಚೂಡಿದಾರ ಟಾಪ್ ಅಂತ ಹೇಳಿಬಿಟ್ಟು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹೋದ ವಿಡಿಯೋದಲ್ಲಿ ನಾನು ನಿಮಗೆ ಚೂಡಿದಾರದ ಪಟೇಲ ಪ್ಯಾಂಟ್ ಹೇಗೆ ಹೊಲಿಯೋದಂತ ಹೇಳ್ಕೊಟ್ಟಿದ್ದೆ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಈಗ ಎಲ್ಲ ಸುತ್ತಲೂ ಹೊಲಿಗೆ ಹಾಕಾಯಿತು. ನಾನು ನೆಕ್ಸ್ಟ್ ಬಂದುಬಿಟ್ಟು ಲೈನಿಂಗ್ ಅಳತೆ ತೊಗೊಂಡಿದ್ನಲ್ವಾ, ಅದರ ಹಾಗೆ ನಾನು ಈಗ ಎಕ್ಸ್ಟ್ರಾ ಬಟ್ಟೆನ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಈಗ ಹೊಲಿಯೋದು ಫಿನಿಶಿಂಗ್ ಆಗಿದೆ ಫ್ರೆಂಡ್ಸ್. ಈಗ ನಾನು ಅದಕ್ಕೆ ಥ್ರೆಡ್ ಪೈಪಿಂಗ್ ಹಾಕ್ತಾಯಿದ್ದೀನಿ ನೋಡಿ. ಯಾವ ರೀತಿ ಹಾಕಬೇಕಂತ ನಿಮಗೂ ತೋರಿಸ್ಕೊಡ್ತೀನಿ. ಥ್ರೆಡ್ ಪೈಪಿಂಗ್ ಬಂದುಬಿಟ್ಟು ನಾನೆಲ್ಲ ಫಿನಿಶಿಂಗ್ ಆದಮೇಲೆ ಹಾಕುವಂಥದ್ದು ನೋಡಿ. ಈ ಥರ ಫಸ್ಟೇ ನಾನು ಪೈಪಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನೀಗ ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ ನೋಡಿ. ಫ್ರೆಂಡ್ಸ್, ಪೈಪಿಂಗ್ ಮಾಡಬೇಕಾದ್ರೆ ಈ ಥರ ಪೈಪಿಂಗ್ ಮಾಡ್ತೀವಲ್ವಾ, ಆವಾಗ ಇದರ ತುದಿಗೆ ಅಂದರೆ ಥ್ರೆಡ್ ಈಗ ಇದನ್ನು ಬಂದುಬಿಟ್ಟು ಈ ಥರ ಉಲ್ಟಾ ತಿರುಗಿಸ್ಬೇಕು. ಆವಾಗ ಪೈಪಿಂಗ್ ಮೇಲ್ಗಡೆ ಬರುತ್ತೆ ನೋಡಿ. ಈ ಥರ ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡಬೇಕು ಮತ್ತು ಅದ್ರ ಮೇಲೆ. ಆವಾಗ ಬಟ್ಟೆ ಎಲ್ಲ ಒಳಗೆ ಹೋಗುತ್ತೆ, ಪೈಪಿಂಗ್ ಮಾತ್ರ ಮೇಲೆ ಬರುತ್ತೆ. ನೀಟ್ಲಿ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ ಚಿಕ್ಕದಾಗಿ.
ಈಗ ಅದ್ರ ಮೇಲೆ ಸ್ಟಿಚ್ ಮಾಡ್ತಾ ಹೋಗಬೇಕು, ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈ ರೀತಿ ನೀಟಾಗಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕಿಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಒಳಗಡೆ ನೀಟಾಗಿ ಲೈನಿಂಗ್ ಬಟ್ಟೆನ, ಅದು ಪೈಪಿಂಗ್ ಮಾಡಿದ್ದೀನಲ್ವ ಆ ಬಟ್ಟೆನ ನೀಟಾಗಿ ಮಡಚಬೇಕು. ಮಡಚಾದ್ಮೇಲೆ ಅದ್ರ ಮೇಲೆ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಆವಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಇದಿರುತ್ತಲ್ವ, ಶೇಪ್ ಇರುತ್ತಲ್ವ, ನಾನು ರೌಂಡ್ ಶೇಪ್ ಇಟ್ಟಿದ್ದೀನಲ್ವ, ಅದು ನೀಟಾಗಿ ಕುತ್ಕೊಳ್ಳುತ್ತೆ ಬೆನ್ನಿಗೆ. ಫ್ರೆಂಡ್ಸ್, ನಾನು ಫ್ರಂಟ್ ಸೈಡಲ್ಲಿ ಮಾಡಿದ್ನಲ್ವಾ ಡಿಸೈನು, ಅದು ಜಿಗ್ಜಾಗ್ ಟೈಪು ಮಾಡಿದ್ನಲ್ವಾ, ಅದನ್ನು ಕೂಡ ಬ್ಯಾಕಲ್ಲಿ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸೂಪರ್ ಆಗಿದೆ ಅಲ್ಲ. ಬ್ಲೌಸ್ಗಳಿಗೆ ಟ್ರೈ ಮಾಡ್ಬೋದು, ಈ ಥರ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೋಡಿ ನಿಮ್ಮ ಹತ್ರ ಜಿಗ್ಜಾಗ್ ಮಿಷಿನ್ ಇದ್ದರೆ ಈ ಥರ ಟ್ರೈ ಮಾಡ್ಬೋದು, ಚೆನ್ನಾಗಿದೆ ಅಲ್ವ. ಡ್ರೆಸ್ಸಿಗೆ ಹಾಫ್ ಸ್ಲೀವ್ಸ್ ಹಾಕ್ತಾ ಇದ್ದೀನಿ ನೋಡಿ. ಸ್ಲೀವ್ಸಿಗೂ ಕೂಡ ಪೈಪಿಂಗ್ ಮಾಡಿದ್ದೀನಿ, ಥ್ರೆಡ್ ಪೈಪಿಂಗ್ನ. ಇದನ್ನು ಹಾಕ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಟಾಪ್ನ ಎಲ್ಲ ಬಟ್ಟೆಗಳನ್ನು ನಾನು ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ದೀನಿ, ಎಲ್ಲ ಆಗಿದೆ. ಮತ್ತು ಸ್ಲೀವ್ಸ್ ಕೂಡ ನಾನು ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಥ್ರೆಡ್ ಪೈಪಿಂಗಿಂದ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಈ ಥರ ಇದೆ. ಈಗ ನಾನು ಪೂರ್ತಿಯಾಗಿ ಟಾಪ್ ಹೇಗೆ ಹೊಲ್ದಿನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಚೂಡಿದಾರ ಟಾಪ್ ಹೊಲ್ದಿದ್ದೀನಿ ಈ ಥರ. ನೋಡಿ ಸ್ಲೀವ್ಸ್ ಈ ಥರ ಇದೆ. ಹಾಫ್ ಸ್ಲೀವ್ಸ್ ಇಟ್ಟಿದ್ದೀನಿ, ಮತ್ತು ಹಿಂದೆ ಡೋರಿ ಕಟ್ಟಿದ್ದೀನಿ ನೋಡಿ. ಈ ಥರ ಇದೆ ಲಾಂಗ್ ಟಾಪ್. ಇದು ಬಂದುಬಿಟ್ಟು
ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಕೂಡ ಥ್ರೆಡ್ ಪೈಪಿಂಗ್ ಮಾಡಿಬಿಟ್ಟು ನಾನು ಹೇಳಿದ್ನಲ್ವಾ, ಇಲ್ಲಿ ನೋಡಿ ಜಿಗ್ಜಾಗ್ ಮಿಷಿನ್ದು ಈ ಥರ ಡಿಸೈನ್ ಮಾಡಿದ್ದೀನಿ. ಥ್ರೆಡ್ ಪೈಪಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಅದಕ್ಕೆ ಡೋರಿ ಹಾಕಿದ್ದೀನಲ್ವ, ಲುಕ್ ಕಾಣ್ತಿದೆ. ಲಾಂಗ್ ಟಾಪ್ ಬಂದು ಹೊಲ್ದಿರೋದು ನಾನು ನೋಡಿ. ಇದು ಬಂದುಬಿಟ್ಟು ಈ ಫ್ಯಾಂಟಿಗೆ ಮ್ಯಾಚ್ ಆಗಿರೋದು. ಈ ಫ್ಯಾಂಟ್ ಯಾವ ರೀತಿ ಹೊಲಿಯೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ. ಪಟೇಲ ಫ್ಯಾಂಟ್ ಹೊಲಿದಿರೋದು. ನೆರಿಗೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಚಿಕ್ಕ ಮಕ್ಕಳದ್ದು ಲೆಹಂಗಾ ಇದು ನೋಡಿ, ನಾನೇ ಹೊಲಿದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನೆಕ್ಸ್ಟ್ ಯಾವಾಗಾದರೂ ಹೊಲಿದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಜಸ್ಟ್ ಸ್ಯಾಂಪಲಿಗಂತ ತೋರಿಸಿದ್ದು. ಚೂಡಿದಾರ ಟಾಪ್ ಹೊಲಿದನಲ್ವಾ, ಟೈಮ್ ಇತ್ತು ಅವಾಗೆ ಅದನ್ನು ನಾನು ಸ್ಟಿಚ್ ಮಾಡಿದೆ ನನ್ನ ಮಗಳಿಗೆ ಅಂತ ಹೇಳಿಬಿಟ್ಟು. ಒಂದು ಕಾಟನ್ ಸೀರೆ ಇತ್ತು ವೇಸ್ಟು, ಅದನ್ನು ತೊಗೊಂಡು ಸ್ಟಿಚ್ ಮಾಡಿದ್ದೀನಿ ನೋಡಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ವಾ, ನೋಡಿಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆನಾ? ಬಾಯ್.